ನೀವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಲ್ಯೂಮಿನೋ ಸ್ಟುಡಿಯೋದಿಂದ ಕರ್ನಾಟಕ ಪ್ರೈಮ್ ಟೈಮ್. ಸೂರಜ್ ರೇವಣ್ಣ ಅವರ ವಿರುದ್ಧವಾಗಿ ಹೇಳೋಕೆ ಸಿಕ್ಕಿರುವ ಮತ್ತೊಂದು ಆರೋಪದ ಬಗ್ಗೆ ಮಾತನಾಡ್ತಾ ಇದ್ವಿ. ಅವರ ಆಪ್ತ ಯಾರು ಹೋಗಿ ಸೂರಜ್ ರೇವಣ್ಣ ಅವರ ಪರವಾಗಿ ಮೊನ್ನೆ ಹಾಸನದಲ್ಲಿ ದೂರನ್ನು ದಾಖಲು ಮಾಡಿದ್ರು, ಅವರೇ ಇವತ್ತು ನನ್ನ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಆರೋಪವನ್ನು ವಹಿಸಿದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೂರಜ್ ವಿರುದ್ಧ ಆಪ್ತನಿಂದಲೇ ಲೈಂಗಿಕ ಕಿರುಕುಳದ ಆರೋಪ ಇದೀಗ ಕೇಳೋಕೆ ಸಿಕ್ಕಿದೆ. ನಾಳೆ ಅವರು ಕೂಡ ಹೋಗಿ ಅಫಿಷಿಯಲಿ ಅಧಿಕೃತವಾಗಿ ದೂರನ್ನು ದಾಖಲು ಮಾಡ್ತಾರಂತೆ. ಸೂರಜ್ ರೇವಣ್ಣ ವಿರುದ್ಧ ಅಲ್ಲಿಗೆ ಮತ್ತೊಬ್ಬ ಸಂತ್ರಸ್ತ ಪ್ರತ್ಯಕ್ಷ ಆದ ಹಾಗಾಗಿದೆ. ಕೊರೋನಾ ಟೈಮ್ನಲ್ಲಿ ತನ್ನ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ ಸೂರಜ್ ರೇವಣ್ಣ ಅನ್ನೋದು ಮತ್ತೋರ್ವ ಸಂತ್ರಸ್ತನ ಮಾತು. ತಮ್ಮ ಪ್ರಭಾವವನ್ನು ಬಳಸ್ಕೊಂಡು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು. ಕೇವಲ ನಾನು ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿ ಅನೇಕರು ಹಂಚಿಕೊಂಡಿದ್ದಾರೆ ವಿಚಾರವನ್ನು. ಅವರ ಮೇಲೂ ಕೂಡ ಇಂಥದ್ದೇ ಅತ್ಯಾಚಾರವನ್ನು ದೌರ್ಜನ್ಯವನ್ನು ಎಸಗಿದ್ದಾರೆ ಸೂರಜ್ ರೇವಣ್ಣ ಅಂತ ಹೇಳಿ ಮಾತನಾಡಿದ್ದಾರೆ ಸಂತ್ರಸ್ತ. ಈಗಲಾದರೂ ಭಯ ಬಿಟ್ಟು ಹೊರಗೆ ಬಂದು ದೂರನ್ನು ನೀಡಿ ಅನ್ನೋ ಕರೆಯನ್ನು ಕೂಡ ನೀಡಿದ್ದಾರೆ ಸಂತ್ರಸ್ತ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ತಮ್ಮ ಮೇಲಾದ ದೌರ್ಜನ್ಯದ ಜೊತೆಗೆ ಇನ್ನು ಅನೇಕರ ವಿರುದ್ಧ ಹೀಗೆ ಆಗಿದೆ, ಅವರು ಕೂಡ ಬಂದು ದೂರನ್ನು ನೀಡಲಿ ಅಂಥೇಳಿ ಸಂದೇಶ ರವಾನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ನನ್ನ ಸುರಕ್ಷತೆಗೋಸ್ಕರ ಸೂರಜ್ ರೇವಣ್ಣ ಬಂಧನದಲ್ಲಿದ್ದೆ, ಅಷ್ಟು ಸುಲಭವಲ್ಲ. ರೇವಣ್ಣ ಅವರ ಕುಟುಂಬದ ಯಾವುದೇ ಸದಸ್ಯನ ವಿರುದ್ಧವಾಗಿ ತೊಡೆ ತಟ್ಟೋದು ಆತಂಕ ಅನ್ನೋದು ಇದ್ದೇ ಇರುತ್ತೆ. ಹೀಗಾಗಿ ಅವ್ರು ಏನು ಮಾಡಿದ್ರೂ ಕೂಡ ಸಹಿಸ್ಕೊಂಡು ಹೋಗುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಂದರ್ಥದ ಬಂಧನದಲ್ಲಿ ಇಷ್ಟು ದಿನಗಳ ಕಾಲ ಇದ್ದೆ, ಈಗ ಆಚೆ ಬಂದಿದ್ದೇನೆ. ಹಾಗಾಗಿ ದೂರನ್ನ ಕೂಡ ದಾಖಲು ಮಾಡ್ತೇನೆ, ಹೊಳೆನರಸೀಪುರ ಠಾಣೆಯಲ್ಲಿ ನಾಳೆನೇ ದೂರು ನೀಡ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಮನನೊಂದಿದ್ದೇನೆ, ಈಗ ಜನರಿಗೆ ಗೊತ್ತಾಗಬೇಕು ಎಂಥ ಮುಖ ಇದೆ ರೇವಣ್ಣ ಅವರ ಕುಟುಂಬ ಸದಸ್ಯರಿಗೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇದೀಗ ಬಹಿರಂಗವಾಗಿ ಎಲ್ಲವನ್ನ ಕೂಡ ಹೇಳ್ತಾ ಇದ್ದೇನೆ. ರಾಜಕೀಯ ಷಡ್ಯಂತರ ಅನ್ನೋ ಆರೋಪ ಬರ್ಬೋದು ನಾಳೆ ದಿನ. ಬೇರೆ ಯಾವುದೋ ಪಕ್ಷದವರು ನನ್ನ ಕೈಯಲ್ಲಿ ಹೇಳಿಸ್ತಿದ್ದಾರೆ ಹೀಗೆಲ್ಲ ಅಂತ ಹೇಳಿ ಆರೋಪ ಬರಬಹುದು. ಆದರೆ ಗೊತ್ತಿರಲಿ, ನಾನೊಬ್ಬ ಅಪ್ಪಟ JDSನ ಕಾರ್ಯಕರ್ತ. ಬೇರೆ ಯಾವುದೋ ಪಕ್ಷದವರು ಹೇಳಿದ್ರು ಅಂತಾಗಲಿ, ರಾಜಕೀಯ ಷಡ್ಯಂತರದ ಭಾಗವಾಗಿ ಆಗಲಿ ನಾನು ಈ ಆರೋಪವನ್ನು ಮಾಡ್ತಾ ಇಲ್ಲ. ಒಬ್ಬ ನಿಷ್ಠಾವಂತ JDS ಕಾರ್ಯಕರ್ತನಾಗಿ ನಿಂತ್ಕೊಂಡೇ ಸೂರಜ್ ವಿರುದ್ಧವಾಗಿ ನಾನು ದೂರು ನೀಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ತಿಳಿಸಿದ್ದಾರೆ. ಇದರ ಜೊತೆಗೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಪ್ರಶ್ನೆ ಕೇಳಿದ್ರು, ಇಷ್ಟೆಲ್ಲ ಅನುಭವಿಸಿರುವ ನೀವು ಸೂರಜ್ ರೇವಣ್ಣ ಅವರ ಪರವಾಗಿ ಹೋದ್ರಿ ಠಾಣೆಗೆ, ಅವ್ರ ಪರವಾಗಿ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ ಸೂರಜ್ ರೇವಣ್ಣ ಅವರಿಗೆ, 5 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಬೇರೆ ಕೊಟ್ಟು ಬಂದ್ರಿ, ಇದು ಹೆಂಗೆ ಅಂತ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಕೇಳಿದ ಪ್ರಶ್ನೆಗೆ, ನಾನಾಗೆ ಹೋಗಿದ್ದಲ್ಲ, ಅವರಾಗೆ ನನ್ನನ್ನು ಕರ್ಕೊಂಡು ಹೋದ್ರು, ನಾನು ಬರ್ದೂ ಇಲ್ಲ ಕಂಪ್ಲೇಂಟನ್ನು, ಅವರೇ ರೆಡಿ ಮಾಡಿ ಇಟ್ಕೊಂಡಿದ್ರು, ನನಗೆ ಓದಲಿಕ್ಕೂ ಕೂಡ ಬಿಡಲಿಲ್ಲ, ಜಸ್ಟ್ ಸೈನ್ ಹಾಕಿದೆ ಅಷ್ಟೇ, ಓದೋಕ್ಕೂ ಬಿಡದೆ ಕಂಪ್ಲೇಂಟನ್ನು ನನ್ನ ಕೈಲಿ ಕೊಡಿಸಿದ್ರು, ನಾನು ಸೈನ್ ಹಾಕಿದೆ ಅಷ್ಟೇ ಅಂತ ಹೇಳಿ ಸಂತ್ರಸ್ತ ಆರೋಪ ಮಾಡಿದ್ದಾರೆ. ಕಾದು ನೋಡೋಣ, ನಾಳೆ ಹೇಳಿದಂತೆ ಹೋಗಿ ದೂರು ದಾಖಲು ಮಾಡಿದ್ರೆ ಸೂರಜ್ ರೇವಣ್ಣ ಅವರಿಗೆ ಇದು ಇನ್ನೆಷ್ಟರ ಮಟ್ಟಿಗೆ ಕಾನೂನಾತ್ಮಕ ಸಂಕಷ್ಟವನ್ನು ತಂದೊಡ್ಡುತ್ತೆ ಅಂತ ಹೇಳಿ. ಅಲ್ಲಿಗೆ ಸೂರಜ್ ರೇವಣ್ಣ ಅವರು ಇವತ್ತೊಂದು ದಿನದ ಮಟ್ಟಿಗೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಯಿತು.